ನಮಸ್ಕಾರ ವೀಕ್ಷಕರೇ, ಎಸ್ಡಿಎಲ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ದಿನ ನಮ್ಮ ಒಂದು ಶಿಡ್ಲಘಟ್ಟ ತಾಲೂಕು ಬಲಿಜ ಒಂದು ಮುಖಂಡರ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ರಾಘವೇಂದ್ರ ಅಂತ, ನಾನು 23ನೇ ವಾರ್ಡಿನ ಸದಸ್ಯರು, ನಗರಸಭಾ ಸದಸ್ಯರು. ನಮಗೆ 14ನೇ ತಾರೀಕು ತಾತಯ್ಯನವರ ಜಯಂತಿ ಬಹಳ ವಿಜೃಂಭಣೆಯಿಂದ ನಮ್ಮ ರಾಜ್ಯದಲ್ಲೆಲ್ಲ ನಡೀತು. ನಗರಸಭಾ ಸದಸ್ಯರು ಇವತ್ತಿನ ದಿನ ನಾನು ಹೇಳಲು ಬಯಸೋದೇನೆಂದರೆ 14/3/25 ನಮ್ಮ ತಾತಯ್ಯನವರ ಜಯಂತಿ ಬಹಳ ವಿಜೃಂಭಣೆಯಿಂದ ರಾಜ್ಯದಲ್ಲಿ ಎಲ್ಲ ಕಡೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ನಡೀತು. ಆದರೆ ಒಂದೇ ಒಂದು ಸಂಗತಿ ಹೇಳೋದು ಇಷ್ಟಪಡ್ತೀನಿ. ಈಗ ನಮ್ಮ ಶಿಡ್ಲಘಟ್ಟದಲ್ಲೂ ಅಷ್ಟೇ ಜಾತಿ ಮತ ಮತ್ತು ಪಕ್ಷ ಎಲ್ಲ ಬಿಟ್ಟು ಎಲ್ಲ ಸಂತೋಷವಾಗಿ ಎಲ್ಲ ಬಂದು ನಾವು ವಿಜೃಂಭಣೆಯಿಂದ ಹೇಳಿದ್ದು. ಮೊದಲನೇಗೆ ಅವ್ರಿಗೆಲ್ರಿಗೂ ಬರ್ತಾ ಇದ್ದೀನಿ. ಈಗ ಈ ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆಯೋ ಕಾರಣ, ಈಗ ನಿನ್ನೆ ತಾನೇ ಪ್ರೆಸ್ ಮೀಟಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಕೆಲವರು ಮಾತಾಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಅವರು ಪಾರ್ಟಿಗಾಗ್ಬೋದು, ಆದರೆ ರಾಜಕೀಯವಾಗಿ ಆಗ್ಬೋದು, ಬೇರೆ ಯಾರಿಗಲ್ಲ, ಅವರು ವೈಯಕ್ತಿಕವಾಗಿ ಹೇಳೋದು ಇಷ್ಟು ಬೀಳ್ತೀನಿ. ಅವರು ಒಬ್ಬ ಎಜುಕೇಷನ್ ನಡೆಸ್ತಾ ಇದ್ದು, ಎಜುಕೇಟೆಡ್ ಆಗಿದ್ದುಕೊಂಡು ಒಂದು ಸ್ಟೇಜ್ ಮೇಲೆ ನಿಮ್ಮಪ್ಪ ಅದು ಅಂತ ಅಂದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಏನಾಗ್ತಿದೆಯೋ ಗೊತ್ತಿಲ್ಲ, ನಮಗಂತೂ ತುಂಬ ನಾಚಿಕೆ ಆಗ್ತಾಯಿದೆ. ಯಾಕಂದರೆ ಈ ಸಮುದಾಯದಲ್ಲಿ ನಾವು ಇದ್ದೀವಿ ಅಂತ ನಮಗೊಂಚೂರು ಬೇಸರನೂ ಆಗ್ತಿದೆ. ದಯವಿಟ್ಟು ಪ್ರದೀಪ್ ಈಶ್ವರ್ ಅವ್ರಿಗೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ರಾಜಕೀಯವಾಗಿ ಬೆಳೀರಿ. ಈಗ ನಾವು ಶಿಡ್ಲಘಟ್ಟದಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ಅಣ್ಣ ತಮ್ಮಂದ್ರಿದ್ದಂಗೆ ಎಲ್ಲರೂ ಬಂದಿದ್ದು, ಎಲ್ಲರೂ ಕಷ್ಟ ಬಿದ್ದು. ನೋಡಿ, ಇವತ್ತಿನ ದಿನ ಒಂದು ಪ್ರೆಸ್ ಮೀಟ್ಗೆ ರಾಜಕೀಯವಾಗಿ ಕೆಲವರು ಬರಲಿಲ್ಲ, ಮನಸ್ಸು ಬೇಜಾರು ಎಲ್ಲೋ ಒಂದು ಹತ್ರ ಅವರಿಗೆ. ಆದರೆ ಕಾರ್ಯಕ್ರಮ ಮಾಡುವಾಗ ಎಲ್ಲಕ್ಕಿಂತ ಮುಂಚೆ ನಿಂತ್ಕೊಂಡು ಕೆಲಸ ಮಾಡಿದ್ರು. ನಮ್ಮ ಪ್ರದೀಪ್ ಈಶ್ವರ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ತಾತಯ್ಯನವ್ರ ಕಾಲಜ್ಞಾನ ಬರೆದಾಗ ಯಾವ ರಾಜಕೀಯನೂ ಇರಲಿಲ್ಲ, ಯಾವ ಇದೂ ಇರಲಿಲ್ಲ ನಮ್ಮ ಸಮುದಾಯಕ್ಕೆ. ಅದಕ್ಕೆ ಹೇಳೋದು, ಅವರು ಒಂದು ಎಜುಕೇಟೆಡ್ ಆಗಿದ್ಕೊಂಡು ಎಜುಕೇಷನ್ ಟ್ರಸ್ಟ್ ನಡೆಸ್ತಾ ಇದ್ದು, ಪೂರ್ತಿ ತಿಳ್ಕೊಂಡು ಮಾಹಿತಿ ಇದ್ದರೆ ಮಾತಾಡಬೇಕು. ಬಾಯಿಗೆ ಏನು ಬಂದರೆ ಅದು ಸ್ಟೇಜ್ ಮೇಲೆ ನಿಂತ್ಕೊಂಡು ನಿಮ್ಮಪ್ಪದ ಅಂತ ಕೇಳ್ತಾರೆ. ಸೌಜನ್ಯ ಬೇಕು. ಯಾಕಂದರೆ ಅವರು ರಾಜಕೀಯದಲ್ಲಿ ಒಬ್ಬ ಶಾಸಕರಾಗಿದ್ದಾರೆ, ಅವ್ರಿಗೆ ಸೌಜನ್ಯ ಇಲ್ದಿರೋ ಒಬ್ಬ ಟ್ರಸ್ಟ್ ನಡೆಸೋರು ಮಕ್ಕಳಿಗೆ ಇನ್ನೇನು ಪಾಠ ಹೇಳ್ಕೊಡ್ತಾರೆ ಅನ್ನೋದು ನಮಗೆ ಒಂಚೂರು ಬೇಸರ ಆಗುತ್ತೆ. ದಯವಿಟ್ಟು ಅದನ್ನ ಮಾತು ಚೇಂಜ್ ಮಾಡಬೇಕು. ಆಮೇಲೆ ಮುಖ್ಯವಾಗಿ ಹೇಳೋದೇನೆಂದರೆ, ಅದನ್ನು ಫಸ್ಟು ತಿಳ್ಕೊಬೇಕು. ನಮಗೆ 2Aಗೆ ತಂದಿದ್ದೇ ಭಾರತೀಯ ಜನತಾ ಪಾರ್ಟಿ, BJP ಸರ್ಕಾರನೇ. ಅದು ಅದಕ್ಕೆ ಗೊತ್ತಿಲ್ಲ. ಇವತ್ತಿನ ದಿನ ನಮ್ಮ ಸಿದ್ದರಾಮಯ್ಯ ಅವ್ರ ಪಕ್ಷ, ನಮ್ಮ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತಾರೆ. ದಯವಿಟ್ಟು ಪ್ರದೀಪ್ ಈಶ್ವರ್ ಅವ್ರನ್ನ ಇದನ್ನು ಹೇಳೋದು ಇಷ್ಟಪಡ್ತೀನಿ. ಇದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಘೋಷಣೆ ಮಾಡಿದ್ದು ನಮ್ಮ ಬೊಮ್ಮಾಯಿ ಸಾಹೇಬರು. ಅದನ್ನು ಒಂದು ಮಾತು ಹೇಳಿರೋದಕ್ಕೋಸ್ಕರ ಅವರು ಅಷ್ಟು ಜೋರಾಗಿ ನಿಂತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇದು ರಾಜಕೀಯ ಅಲ್ಲ. ಕಾಲಜ್ಞಾನದಲ್ಲಿ ನಿನ್ನೆ ತಾನೇ ತಹಸೀಲ್ದಾರ್ ಅವರು ಹೇಳಿದ್ರು, ಅವರ ಕಾಲಜ್ಞಾನ ಏನು ಬರೆದಿದ್ದಾರೆ ಅಂದರೆ, ಇವತ್ತಿನ ಸಮಾಜದಲ್ಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಮಿಷನರಿ ಆಗೋಗಿದ್ದೀವಿ. ಆ ಮಿಷನರಿನಲ್ಲಿ ನೆಮ್ಮದಿಯಾಗಿ ಅವ್ರ ಜ್ಞಾನ ಮಾಡಿಕೊಂಡು ಯಾರಾದರೂ ಜೋರಾಗಿ ಮಾತಾಡಿದಾಗ ನೆಮ್ಮದಿ ಇರಬೇಕು ಅಂತ. ಆದರೆ ಒಂದು ಒಳ್ಳೆ ಹುದ್ದೆನಲ್ಲಿ ಇದ್ಕೊಂಡು ನಮ್ಮ ಪ್ರದೀಪ್ ಈಶ್ವರ್ ಅವರು ಹೇಗಂದರೆ ಹಂಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರನ್ನಂದರೆ ಹಂಗೆ ಆ ಥರ ಮಾತಾಡ್ತಾರೆ. ದಯವಿಟ್ಟು ಅವರು ಶಾಸಕರಾಗಿದ್ದಾರೆ, ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ನಾವು ಜಾತಿ ಮತ ಭೇದ ಇಲ್ದಿರ ನಮ್ಮ ಜಾತಿನಲ್ಲಿ ಎಷ್ಟು ಅವರಿಗೆ ಪ್ರಿಫರೆನ್ಸ್ ಕೊಡ್ತಿರೋ, ಅನ್ಯ ಜಾತಿಗಳವರು ಸಹ ಇದೇ ಕೈವಾರದಲ್ಲಿ ಬೇರೆ ಅನ್ಯ ಜಾತಿಗಳವರು ಅಲ್ಲೇ ನಮಗೆ ಮದುವೆ ಮಾಡಬೇಕು ಅಂತ ಸುಮಾರು ವರ್ಷಗಳು ಕಾದು ಅವರು 5 ಲಕ್ಷ 10 ಲಕ್ಷ ಅಲ್ಲಿ ಫಂಡ್ ಕೊಟ್ಟು ಆ ತಾತಯ್ಯನವ್ರಿಗೆ ತುಂಬ ಇದರಿಂದನೋ ಭಕ್ತಿಯಿಂದ ಅವರು ಪೂಜೆ ಮಾಡ್ತಾರೆ. ಆದರೆ ಇವರು ರಾಜಕೀಯಕ್ಕಾಗಿ ಇದನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಅವರು ಶಾಸಕರಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ನೀವು ಜನ ಸಹಾಯ ಮಾಡಿ, ಜನಗಳಿಗೆ ಏನು ಬೇಕಾದರೂ ನೀವು ಅನುಕೂಲ ಮಾಡಿಕೊಡಿ. ಹೊರತು ತಾತಯ್ಯನವ್ರನ್ನ ದೇವಸ್ಥಾನಕ್ಕೆ ನಿಮ್ಗೆ ಇಷ್ಟ ಇದ್ದರೆ ನೀವು ಬನ್ನಿ, ಇಲ್ಲ ಮನೇಲಿ ಕುತ್ಕೊಂಡ್ಬಿಡ್ರಿ. ದಯವಿಟ್ಟು ಸ್ಟೇಜ್ಗಳಲ್ಲಿ ಬಂದು ಕೂತ್ಕೊಂಡು ಈ ಥರ ನೀವು ಮಾತಾಡಿದ್ರೆ, ಈಗ ನಾನು ಒಬ್ಬ ಬರೀ ನಗರಸಭಾ ಸದಸ್ಯನು, ನಾನು ಒಬ್ಬ ಶಾಸಕರು, ನಿಮ್ಮಪ್ಪಂದ ನಾನು ಕೇಳೋ ಅಧಿಕಾರ ಇದೆ. ಕೇಳಿದ್ರೆ ಅದನ್ನ ಗೌರವ ಏನಾಗುತ್ತೆ ಅಂತ ಕೇಳಿ. ಯಾಕಂದರೆ ಮೊದಲನೇಗೆ ಹೇಳ್ತಾ ಇದ್ದೀವಿ, ಅವರು ಅವ್ರಿಗೆ ರಾಜಕೀಯ ಜ್ಞಾನ ಇಲ್ದಿರಾನೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರು ಓಟಾಗಿ ಗೆಲ್ತಿದ್ದಾರೆ. ಫಸ್ಟು ಅಭಿವೃದ್ಧಿ ಬಗ್ಗೆ ನಮ್ಮ ಸಮುದಾಯದಲ್ಲಿ ಯಾರೋ ಒಬ್ಬರು MLA ಆಗಿದ್ದಾರೆ, ಅಭಿವೃದ್ಧಿ ನೋಡ್ರಿ. ಅದು ಬಿಟ್ಬಿಟ್ಟು ಯಾವುದೋ ಒಂದು ತಾತಯ್ಯನವ್ರ ಜಯಂತಿ ಘೋಷಣೆ ಮಾಡಿದ ಜಯಂತಿಯಲ್ಲಿ ನಿಂತ್ಕೊಂಡು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಚಮಚಾಗಿರಿ ಮಾಡೋಕ್ಕಂತೂ ಹೋಗ್ಬೇಡ್ರಿ. ದಯವಿಟ್ಟು ಮುಂದಿನ ಸಭೆಗಳಲ್ಲಿ ನೀವು ಬರಲೇಬೇಡ್ರಿ.
ನೀವು ಬಂದರೆ ಭಕ್ತಿಯಾಗಿ ಬನ್ನಿರಿ, ಇಲ್ಲ ಅಂದರೆ ಮನೇಲಿ ಕುತ್ಕೊಂಡ್ಬಿಡ್ರಿ. ನೀವೇನಿದ್ರು ನಿಮ್ಮ ತಾಲೂಕಿನ ಅಭಿವೃದ್ಧಿ ನೋಡ್ರಿ, ಹೊತ್ತು ಸ್ಟೇಜ್ ಮೇಲೆ ಹೇಗಂದ್ರೆ ಮಾತಾಡಬೇಡ್ರಿ ಅಂತ ಹೇಳ್ತಾ ನಿಮ್ಮ ಅಪ್ಪಂತ ಅಂತ ಕೇಳಿದ್ರೆ ಮುಂದ್ಗಡೆ ಮಾತಾಡಬೇಕಾದ್ರೆ ತಾತಯ್ಯನವ್ರ ಜಯಂತಿ ಘೋಷಣೆ ಮಾಡಿರೋದು ಬಂದು BJP ಸರ್ಕಾರದಲ್ಲಿ ಬೊಮ್ಮಾಯಿ ಅವರು ಅಂತ ಹೇಳಿದ್ರು. ಅದಕ್ಕೋಸ್ಕರ ಪ್ರದೀಪ್ ಈಶ್ವರ್ ಅವರು ಇದು ಸಿದ್ದರಾಮಯ್ಯನವ್ರದ್ದು ಕಾರ್ಯಕ್ರಮ, ನಿಮ್ಮಪ್ಪಂದಲ್ಲ ಅಂತ ಜೋರಾಗಿ ಮಾತಾಡಿದ್ದಾರೆ. ಬಟ್ ಅವರು ಎಕ್ಸೈಟ್ಮೆಂಟಲ್ಲಿ ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ದಯವಿಟ್ಟು ಆ ಥರ ಇನ್ನೊಂದ್ಸರಿ ಅವ್ರು ಮಾತಾಡಬಾರ್ದು ಅಂತೇಳಿ. ಯಾಕಂದರೆ ಸ್ಟೇಜಲ್ಲಿ ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ. ಒಬ್ರಿಗೆ ನಾವು ಯಾರಿಗೂ ನೋಯಿಸಬಾರ್ದು, ಎಲ್ಲ ಪಕ್ಷದವರು ನೋಯಿಸಬಾರ್ದು. ಸಿದ್ದರಾಮಯ್ಯನವರು ಗಣ್ಯ ವ್ಯಕ್ತಿಗಳಲ್ಲಿ ಕೂತಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅವರೇ ಸೈಲೆಂಟ್ ಆಗಿದ್ದಾರೆ. ಅದರಲ್ಲಿ ಎದ್ದು ಇವ್ರು ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೂ ಗೌರವ ಹೋಗೋಂಥ ಇದು ಬರುತ್ತೆ. ಇನ್ನು ಅವ್ರ ಹತ್ರಕ್ಕೆ ಇವ್ರು ಹೋಗ್ಬಿಟ್ಟು ಸಮುದಾಯ ಬಗ್ಗೆ ನಮ್ಗೆ ಆ ಕೆಲಸ ಬೇಕು, ಈ ಕೆಲಸ ಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬೇಕು ನಾವು. ಅವ್ರ ಮುಂದೆ ಇವರು ಈ ಥರ ಮಾತಾಡೋದು ತಪ್ಪು ಅಂತ ಒಂದೆರಡು ಮಾತು ಹೇಳೋದು. ಪಟ್ಟಣ ಮಾಜಿ ನಗರಸಭಾ ಸದಸ್ಯರು 14ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್ಕಾರ ಕಾರ್ಯಕ್ರಮ, ನಮ್ಮ ಕೈವಾರ ತಾತಯ್ಯಗಾರ ಜಯಂತಿ ಕಾರ್ಯಕ್ರಮ ಏರ್ಪಡಿಸ್ತಿತ್ತು. ಆ ಸಮಾವೇಶದಲ್ಲಿ ನಿಮಗೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರ. ಏಕಾಏಕಿ ಬಾಯಿಗೆ ಬಂದಾಗ ನಮ್ಮ ಪ್ರದೀಪ್ ಈಶ್ವರರು, ನನ್ನ ಶಾಸಕರು ನಿಮ್ಮ ಅಪ್ಪಂದ ಅದು ಇದು ಅಂತ ಏಕವಚನೆಲ್ಲ ಮಾತಾಡಿದ್ದಾರೆ. ಇಷ್ಟೇ ನಮ್ಮ ಪ್ರದೀಪ್ ಈಶ್ವರ್ಗೂ ಒಂದು 3 ಪ್ರಶ್ನೆ ಕೇಳ್ತೀನಿ. ನಮ್ಮ ಬಲಿಯ ಜನಾಂಗವನ್ನು 1992ರಲ್ಲಿ 96ರಲ್ಲಿ 2A ಅಲ್ಲಿ ಇರೋದನ್ನು 3A ಮಾಡಿರುವಂಥ ಸರ್ಕಾರ ಯಾವುದು? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇದೇ ಸಮುದಾಯವನ್ನು ಶೈಕ್ಷಣಿಕವಾಗಿ ಶಿಕ್ಷಣಕ್ಕೆ 3Aಯಿಂದ 2A ತಂದಂಥ ಸರ್ಕಾರ ಯಾವುದು? ಆಮೇಲಕ್ಕೆ ಆವತ್ತಿನ ದಿನ ವೇದಿಕೆಯಲ್ಲಿ ನೀವು ಮಾತಾಡಬೇಕಾದ್ರೆ ಜಯಂತಿ ಕಾರ್ಯಕ್ರಮ, ಆ ಜಯಂತಿಯನ್ನು ಘೋಷಣೆ ಮಾಡಿರುವಂಥ ಸರ್ಕಾರ ಯಾವುದು? ಇದನ್ನು ದಯಮಾಡಿ ನೀವು ಉತ್ತರ ಕೊಡಬೇಕು ಮಾಧ್ಯಮ ಮುಖಾಂತರ. ಏನನ್ನ ಅದ್ರ ಬಗ್ಗೆ ಯಾರನ್ನ ನೋಡಿ, ನಮ್ಮ ಸಮುದಾಯ ಇದನ್ನಂತೂ ನಾವು ಮರೆಯಲ್ಲ. ಒಂದು, ನಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡಿರೋದು ನಾವು ಮರೆಯಲ್ಲ, ಹಂಗಂತ ಕೆಟ್ಟದ್ದು ಮಾಡಿರೋನು ಮರೆಯಲ್ಲ. ತಪ್ಪಿಶಾಸ್ತಿ ನಮ್ಮ ಸಮುದಾಯದಿಂದ ನಾವು ಕೊಡ್ತೀವಿ. ಯಾಕಂದರೆ ಇದನ್ನು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಇದು. ಇವತ್ತಿನ ದಿನ ಶೈಕ್ಷಣಿಕವಾಗಿ ನಮ್ಮ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಸಂಸದರಾದಂಥ ನಮ್ಮ ಸಮುದಾಯದ ಕಡೆ ಅಣ್ಣವರು ಅವರು ಶ್ರಮದಿಂದ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಬಲಿಜ ಭಾವದವರ ಶ್ರಮದಿಂದ ನಮಗೆ 3Aಯಿಂದ 2Aಗೆ ಶೈಕ್ಷಣಿಕ ಮಾತ್ರ ಸಿಕ್ತು. ಅದನ್ನು ಆ ಲಾಭ ಯಾಕೆ ಬಂದಿತ್ತಂದರೆ ಓದುವಂಥ ವಿದ್ಯಾರ್ಥಿಗಳಿಗೆ ಲಕ್ಷ 20 ಲಕ್ಷ 30 ಲಕ್ಷ ಡೊನೇಷನ್ ಕೊಡಬೇಕಾಗಿರುವಂಥ ಕಾಲೇಜುಗಳಲ್ಲಿ ಕೇವಲ ಒಂದು ಗೌರ್ಮೆಂಟ್ ಫೀಸ್ 40,000 50,000 ನಮಗೆಲ್ಲ ಸಿಕ್ತು. ನಾವು ಅವ್ರಿಗೆ ಋಣಿಯಾಗಿದ್ದೀವಿ. ಆಮೇಲಕ್ಕೆ ನಮ್ಮ ಪ್ರದೀಪ್ ಈಶ್ವರ್ಗೆ ಇನ್ನೊಂದು ಮಾತಾಡ್ತೀವಿ, ಘಂಟಾಘೋಷಿತವಾಗಿ ಏನೇನೋ ಮಾತಾಡ್ತಿರಲ್ಲ, ಇದೇ ನಿಮ್ಮ ದಮ್ಮನ್ನು ತಾಕತ್ತನ್ನು ಮಾನ್ಯ ಮುಖ್ಯಮಂತ್ರಿ ಇರೋ ಸಂದರ್ಭದಲ್ಲಿ ಟೇಬಲ್ ಗುದ್ದಿ, ಇಲ್ಲ ಕೈ ಹಿಡೀರಿ, ಕಾಲಿಡೀರಿ, ರಾಜಕೀಯವಾಗಿ ಮತ್ತು ಉದ್ಯೋಗಕ್ಕೆ ಏನೋ 3A ಇರೋದನ್ನು 2A ತನ್ನಿ, ಅವಾಗ ನೀವು ನಾವು ಮೆಚ್ಕೊತೀವಿ. ಅದು ಬಿಟ್ಟು ಬಾಯಿಗೆ ಅಂತ ಹೇಳ್ಬಿಟ್ಟು ಏಕಾಏಕಿ ಏನಂದ್ರೆ ನಿಮ್ಮ ಅಪ್ಪನ್ನ ಅಂತ ಏಕವಚನೆಲ್ಲ ಮಾತಾಡಿದ್ರೆ ತಪ್ಪಾಗ್ತದೆ. ಯಾರನ್ನಾಗಲಿ ಅವಾಗ ನಡೆದಿರೋದು ಇಷ್ಟೇ. ಯಾರೋ ಒಬ್ಬರು ಸಮುದಾಯದ ವಿಚಾರ ಬಂದಾಗ ತಾತಯ್ಯಗಾರ ಮುಂದ್ಗಡೆ ಮಾಡ್ತಾರೆ. ಅದು ಆ ಸಂದರ್ಭದಲ್ಲಿ ಜನಾಂಗದ ಪರವಾಗಿ ಒಂದು ಮಾತಾಡಿದ್ದಾರೆ. ಏನಂತ, ಇವತ್ತು ಜಯಂತಿ ಆಚರಣೆ ಮಾಡಬೇಕಾದ್ರೆ ಬೊಮ್ಮಾಯಿನವರ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಇದ್ದರು. ಆ ಟೈಮಲ್ಲಿ BJP ಸರ್ಕಾರ ಇತ್ತು. ಅವ್ರಿಗೆ ನಾವು ಧನ್ಯವಾದ ಅಂತ ಹೇಳಿರೋದು ಅಷ್ಟೇ. ಅಷ್ಟು ನೀವು ಇಷ್ಟು ಮಾಡೋದು ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಅವ್ರ ಮಾತುಗಳನ್ನ ನಮ್ಮ ಶಿಲ್ಘಟ್ಟ ತಾಲೂಕು ಬಲಿಜ ಸಂಘ ವತಿಯಿಂದ ಪ್ರದೀಪ್ ಈಶ್ವರ್ ಮಾತಾಡಿದ ಮಾತನ್ನು ಕಡಿಮೆ ಮಾಡ್ತಾ ನನ್ನ ಮಾತು. ನಮ್ಮದು 2Aಲಿತ್ತು, 2Aಯಿಂದ 3A ಆಗ್ಬಿಟ್ಟು ಸರ್ಕಾರ ಬಂದು ವೀರಪ್ಪ ಮೊಯ್ಲಿಯವರು. ಅದರಿಂದ ನಮ್ಮ ಮಕ್ಕಳಿಗೆಲ್ಲ ಭಾರಿ ತೊಂದರೆ ಆಯಿತು. ಈ ಸಾರಿ 2A ಮಾಡಿದ್ದಕ್ಕೆ 10,000 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ, 5,000 ಜನ 10,000 ಜನ ಮೆಡಿಕಲ್ ಸ್ಟೂಡೆಂಟು, 5,000 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. 3Aಯಿಂದ 2A ಮಾಡಿದ್ದೆ. PC ಮೋಹನ್ ಅಣ್ಣವರು ನಾವು ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಇವ್ರದ್ದು ತಾಕತ್ತಿದ್ರೆ ಈ ಪ್ರದೀಪ್ ಈಶ್ವರ್ ಅವರು 3Aಲಿದ್ರೆ 2A ಮಾಡಿಸಿ ಉದ್ಯೋಗದ್ದು ಇದು ನಾವು ಒಪ್ಕೊಂತೀವಿ. ಸುಮ್ಮನೆ ಹೋಗ್ಬಿಟ್ಟು ಏನಾದರೂ ಅದು ಮಾತಾಡ್ಬಿಟ್ಟು ಬರೋದಲ್ಲ. ಅವರು 55,000 ರ್ಯಾಂಕಿಂಗ್ ತೆಗೆದಿದ್ರು. ಬರೀ ಸಾಫ್ಟ್ವೇರ್ ಇದಾಗಿದ್ದಾರೆ. ಮಗ 2,500 BMS ಕಾಲೇಜಲ್ಲಿ ಸಿಕ್ಕಿದೆ. ಅದೇ 3Aಲಿ ಇದ್ದಿದ್ರೆ ನಮ್ಮ ಮಕ್ಕಳಿಗೆ ಯಾವ ಸೀಟು ಬರ್ತಾ ಇಲ್ಲ, ಯಾವ ಉದ್ಯೋಗನೂ ಬರ್ತಾ ಇಲ್ಲ. ಇಬ್ಬರು ಇವಾಗ ಸಾಫ್ಟ್ವೇರ್ ಇಲ್ಲವರು. ಇವತ್ತು PC ಮಾಡೋಣ ನಮ್ಮ ಮನೇಲಿ ಫೋಟೋ ಹಾಕ್ಕೊಬೇಕು. ಇವ್ರು ಮಾತಾಡ್ತಾರೆ, ತಂದೆ ರಾಜಕೀಯ ತನ್ನಿ ಅಂತ ಹೇಳಿ ಅವ್ರಿಗೆ ನಾವು ಒಪ್ಕೊಂತೀವಿ, ಅವ್ರಿಗೆ ಇದು ಮಾಡ್ತೀವಿ ನಾವು. ನಾನಿರೋ ಇದು ಮಾತಾಡಿದ್ದೀನಿ. ದಯವಿಟ್ಟು ಏನಾಗಿದೆ